ಹಲೋ ಗೆಳೆಯರೆ, ವೆಲ್ಕಮ್ ಟು ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಡಿ ಸುಧಾಕರ್ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತಾ ಹೋಗೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಮಾಹಿತಿಯನ್ನ ಕಲಿತಾ ಹೋಗೋಣ ಬನ್ನಿ. ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಡಿ ಸುಧಾಕರ್ ರವರು ಕರ್ನಾಟಕದ ಪ್ರಮುಖ ರಾಜಕಾರಣಿಯಾಗಿದ್ದಾರೆ. ಓಕೆನಾ? ಡಿ ಸುಧಾಕರ್ ರವರು ಕರ್ನಾಟಕದ ಪ್ರಮುಖ ರಾಜಕಾರಣಿಯಾಗಿದ್ದಾರೆ. ಎರಡನೇ ಪಾಯಿಂಟ್, ಅವರು ಜನವರಿ 20 1960ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಲಕ್ಕಿಹಳ್ಳಿಯಲ್ಲಿ ಜನಿಸಿದರು. ಅವರು ಜನವರಿ 20, 1960ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಲಕ್ಕಿಹಳ್ಳಿಯಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ದಶರಥಯ್ಯ ಮತ್ತು ತಾಯಿ ಈಶ್ವರಮ್ಮ. ಅವರ ತಂದೆ ದಶರಥಯ್ಯ ಮತ್ತು ತಾಯಿ ಈಶ್ವರಮ್ಮ. ನಾಲ್ಕನೇ ಪಾಯಿಂಟ್, ಅವರ ಪೂರ್ಣ ಹೆಸರು ದಶರಥಯ್ಯ ಸುಧಾಕರ್. ಓಕೆ, ಸುಧಾಕರ್. ಐದನೇ ಪಾಯಿಂಟ್, ಅವರು ಹಿರಿಯೂರು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದರು. ಓಕೆನಾ? ಅದ ನಂತರ ಆರನೇ ಪಾಯಿಂಟ್, 2004, 2008, 2012 ಮತ್ತು 2023ರಲ್ಲಿ ಒಟ್ಟು 4 ಬಾರಿ ಶಾಸಕರಾಗಿ ಆಯ್ಕೆಯಾದರು. ಮತ್ತೊಮ್ಮೆ ನೋಡಿ, 2004, 2008, 2012 ಮತ್ತು 2023ರಲ್ಲಿ ಒಟ್ಟು 4 ಬಾರಿ ಶಾಸಕರಾಗಿ ಆಯ್ಕೆಯಾದರು. ಏಳನೇ ಪಾಯಿಂಟ್, ಅವರು ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಮತ್ತೊಮ್ಮೆ ನೋಡಿ, ಅವರು ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಓಕೆ, ಅದಾದ ನಂತರ 8ನೇ ಪಾಯಿಂಟ್, ಅವರ ಪತ್ನಿ
ಕೆ ಸ್ವರೂಪ, ಕೆ ಸ್ವರೂಪ ಮತ್ತು ಅವರಿಗೆ ಇಬ್ಬರು ಪುತ್ರಿಯರು, ಅವರಿಗೆ ಇಬ್ಬರು ಪುತ್ರಿಯರು, ಪುತ್ರಿಯರು ರೈಟ್. ಆ ನಂತರ 9ನೇ ಪಾಯಿಂಟ್ ನೋಡಿ, ಜನರು ಇವರನ್ನು, ಜನರು ಇವರನ್ನು, ಇವರನ್ನು ಪ್ರೀತಿಯಿಂದ, ಪ್ರೀತಿಯಿಂದ ಬಡವರ ಬಂಧು, ಬಡವರ ಬಂಧು ಎಂದು, ಬಡವರ ಬಂಧು ಎಂದು ಕರೆಯುತ್ತಿದ್ದರು, ಕರೆಯುತ್ತಿದ್ದರು. ಮತ್ತೊಮ್ಮೆ ನೋಡಿ, ಜನರು ಇವರನ್ನು ಪ್ರೀತಿಯಿಂದ ಬಡವರ ಬಂಧು ಎಂದು ಕರೆಯುತ್ತಿದ್ದರು. ಅದಾಂತರ 10ನೇ ಪಾಯಿಂಟ್ ನೋಡಿ, ಶ್ವಾಸಕೋಶದ ಸೋಂಕಿನಿಂದ, ಶ್ವಾಸಕೋಶದ ಸೋಂಕಿನಿಂದ ಇವರು 2026 ಮೇ 2026 ಮೇ 10ರಂದು ನಿಧನರಾದರು, 2026 ಮೇ 10ರಂದು ನಿಧನರಾದರು. ಓಕೆನಾ, ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ನಿಮ್ಗೆ ಇಷ್ಟವಾಯಿತು, ಇಷ್ಟವಾದ್ರೆ ಒಂದು ಲೈಕ್, ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ, ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.